ನಮ್ಮೆಲ್ಲರ ಬದುಕಿನಲ್ಲಿ ಒಂದಲ್ಲ ಒಂದು ಸಾರಿ ಕಾಡಿರುವ ಪ್ರಶ್ನೆಗಳು. ದೇವರಿದ್ದಾನೆಯೇ? ದೇವರೆಲ್ಲಿದ್ದಾನೆ? ಹೇಗಿದ್ದಾನೆ? ಹೇಗೆ ಅವನನ್ನ ಕಾಣುವುದು? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡ ಪುಟ್ಟ ಬಾಲಕನ ಅನುಭವಗಳ ಬಗ್ಗೆ ಹಲವಾರು ಕಥೆಗಳನ್ನ ಅನೇಕ ಪುಣ್ಯಾತ್ಮರುಗಳು ಬರ್ತಿದ್ದಾರೆ. ಅವರೆಲ್ಲರಿಗೂ ವಂದಿಸೋಣ. ಈಗೊಂದು ಕಥೆಯೊಂದ ಕೇಳೋಣ. ನಮಸ್ಕಾರ, ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಒಂದು ರಾತ್ರಿ ಬಾಲಕನೊಬ್ಬ ತಾಯಿಯನ್ನ, ಅಮ್ಮ, ನನಗೆ ದೇವರನ್ನ ನೋಡ್ಬೇಕೆನಿಸ್ತು, ದೇವರೆಲ್ಲಿದ್ದಾನೆ ಎಂದು ಮುಗ್ಧವಾಗಿ ಕೇಳಿದ. ಬುದ್ಧಿವಂತ ತಾಯಿ, ಮಗು, ದೇವರು ತುಂಬಾ ದೂರದಲ್ಲಿದ್ದಾನೆ, ಅವನನ್ನ ಕಾಣಲು ತುಂಬಾ ನಡೆಯಬೇಕು ಎಂದು ಹೇಳಿ ಮಾತು ಮರೆಸಿ ಮಗನನ್ನ ಮಲಗಿಸಿದ್ಲು. ಆದ್ರೆ ಬೆಳಗಿನ ಜಾವದಲ್ಲಿ ಬಾಲಕ ಎದ್ದ. ತಾಯಿ ಇನ್ನು ಮಲಗಿದ್ರು. ಆತ ಒಂದು ಬಿಸ್ಕತ್ ಪೊಟ್ಟಣ ಮತ್ತು ಒಂದು ಬಾಟಲ್ ನೀರನ್ನ ತನ್ನ ಚೀಲಕ್ಕೆ ತುರುಕಿಕೊಂಡು ಮನೆಯಿಂದ ಹೊರಟ. ನಡೆಯುತ್ತಲೇ ಹೋದ. ಮಧ್ಯಾಹ್ನದ ಹೊತ್ತಿಗೆ ತುಂಬಾ ಬಳಲಿಕೆ ಆಗಿತ್ತು. ಹೊಟ್ಟೆಯು ಹಸಿತಾ ಇತ್ತು. ಒಂದು ಪಾರ್ಕ್ ಕಂಡಿತ್ತು. ಒಳಗೆ ಹೋಗಿ ಮರದ ಕೆಳಗೆ ಕುಳಿತ. ಹತ್ತಿರದಲ್ಲಿಯೇ ಒಬ್ಬ ಮುದುಕ ಕುಳಿತಿದ್ರು. ತುಂಬಾ ಬಳಲಿದ್ದಂತೆ ಕಾಣಿಸ್ತಾ ಇದ್ರು. ಇವನನ್ನ ನೋಡಿ ಮುಗುಳ್ನಕ್ಕರು. ಅವನೂ ಮುಗುಳ್ನಕ್ಕ. ತನ್ನ ಕೈಯಲ್ಲಿದ್ದ ಪೊಟ್ಟಣದಿಂದ ಒಂದು ಬಿಸ್ಕತ್ ತೆಗೆದು ಅವರಿಗೆ ಕೊಟ್ಟ. ಇಬ್ಬರೂ ತಿಂದ್ರು, ನೀರು ಕುಡಿದ್ರು. ಧನ್ಯವಾದ ಹೇಳುವಂತೆ ಅವನನ್ನ ನೋಡಿ ಮುಗುಳ್ನಕ್ಕರು. ನಡೆದು ಬಳಲಿದ್ದ ಬಾಲಕ ಮುದುಕನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದ. ಕೆಲವೇ ಕ್ಷಣಗಳಲ್ಲಿ ಗಾಢ ನಿದ್ದೆಯಲ್ಲಿದ್ದ. ಎಚ್ಚರವಾದಾಗ ಸಂಜೆ ಆಗ್ತಾ ಇತ್ತು. ಎದ್ದು ಕುಳಿತು ಮಿಕ್ಕಿದ್ದ ಬಿಸ್ಕತ್ಗಳನ್ನ ಇಬ್ಬರೂ ತಿಂದ್ರು. ಉಳಿತಿದ್ದ ನೀರನ್ನೂ ಕುಡಿದ್ರು. ಇಬ್ಬರಲ್ಲೂ ಮಾತಿಲ್ಲ, ಕತೆ ಇಲ್ಲ, ಬರೀ ಮುಗುಳ್ನಗೆಗಳು. ಅಷ್ಟರಲ್ಲಿ ಅವನಿಗೆ ತಾಯಿಯ ನೆನಪಾಯ್ತು. ಅವರಿಗೆ ಹೇಳದೆ ಬಂದಿದ್ದೇನಲ್ಲ, ಅವರು ಗಾಬರಿ ಆಗಿರುತ್ತಾರೇನೋ ಎನಿಸ್ತು. ಎದ್ದು ಚೀಲವನ್ನ ಬೆನ್ನಿಗೇರಿಸಿಕೊಂಡ. ಮುದುಕನ ಕೆನ್ನೆಗೊಂದು ಮುತ್ತನ್ನ ಕೊಟ್ಟ. ಟಾಟಾ ಸನ್ನೆ ಮಾಡಿ ಮನೆಗೆ ಹೊರಟ. ಮುದುಕ ಮತ್ತೆ ಮುಗುಳ್ನಕ್ಕರು. ಬಾಲಕ ಮನೆ ಮುಟ್ಟುವ ಹೊತ್ತಿಗೆ ಕತ್ತಲಾಗಿತ್ತು. ಮನೆಯಲ್ಲಿ ತಾಯಿ ಅಳುತ್ತಾ ಕೂತಿದ್ಲು. ಇವನನ್ನು ಕಂಡು ಬಾಚಿ ತಬ್ಬಿ, ಮಗು, ಬೆಳಗಿನಿಂದ ಎಲ್ಲಿ ಹೋಗಿದ್ದೆ? ಎಲ್ಲಾ ಕಡೆಯೂ ನಿನ್ನ ಹುಡುಕಿದ್ವಿ, ನಮಗೆ ತುಂಬಾ ಗಾಬರಿ ಆಗಿತ್ತು ಎಂದು ಅಳುತ್ತಲೇ ಹೇಳಿದ್ರು. ಆ ಬಾಲಕ, ಅಮ್ಮ, ನಾನು ದೇವರನ್ನ ಹುಡುಕಿಕೊಂಡು ಹೋಗಿದ್ದೆ. ದೇವರು ನನಗೆ ಪಾರ್ಕಿನಲ್ಲೇ ಕಂಡ. ಪಾಪ, ದೇವರಿಗೆ ತುಂಬಾ ವಯಸ್ಸಾಗಿದೆ, ಬಳಲಿದ್ದಾನೆ, ಆದರೆ ಸದಾ ನಗುತ್ತಾ ಇರ್ತಾನೆ ಎಂದ. ತಾಯಿ ಅವನನ್ನು ಮತ್ತೊಮ್ಮೆ ತಬ್ಬಿ ಸಮಾಧಾನದ ನಿಟ್ಟುಸಿರು ಬಿಟ್ರು. ಈ ಕಡೆ ಮುದುಕಪ್ಪ ತನ್ನ ಮನೆಗೆ ನಿಧಾನವಾಗಿ ನಡೆದು ಹೋದ್ರು. ಅವರ ಮಗ ಸೊಸೆಯವರನ್ನ, ಬೆಳಗಿನಿಂದ ಎಲ್ಲಿ ಹೋಗಿದ್ರಿ? ಮಧ್ಯಾಹ್ನ ಊಟಕ್ಕೂ ಬಂದಿರ್ಲಿಲ್ಲ ಅಲ್ಲ ಎಂದು ಪ್ರಶ್ನಿಸಿದ್ರು. ಮುದುಕಪ್ಪ ನಿಧಾನವಾಗಿ ಹೇಳ್ತಾರೆ, ಇಂದು ಮಧ್ಯಾಹ್ನ ದೇವರೊಟ್ಟಿಗೆ ಊಟದ ಬದಲು ಬಿಸ್ಕತ್ ತಿಂದೆ. ದೇವರಿಗಿನ್ನು ಚಿಕ್ಕ ವಯಸ್ಸು, ಎಷ್ಟು ಚೆನ್ನಾಗಿ ನಗುತ್ತಾನೆ, ಎಷ್ಟು ಪ್ರೀತಿಸುತ್ತಾನೆ, ಅದನ್ನು ನೋಡಿಯೇ ಅನುಭವಿಸ್ಬೇಕು ಎಂದ್ರು. ನಮಗೂ ದೇವರು ಬಾಲಕನಾಗಿಯೋ ಮುದುಕನಾಗಿಯೋ ಕಾಣಬಹುದು. ನಮಗೆ ನೋಡುವ ಕಣ್ಣಿರಬೇಕು, ನಾವು ನೋಡಲು ಸಿದ್ಧರಾಗಿರಬೇಕು. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.